ಕರ್ನಾಟಕ ವಿದ್ಯುತ್ ಸರಬರಾಜು ನಿಗಮ ಮಂಡಳಿಯನ್ನು ಖಾಸಗೀಕರಣಗೊಳಿಸಲು ಹೊರಟಿರುವ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಕ್ರಮವನ್ನು ಖಂಡಿಸಿ ರಾಜ್ಯ ರೈತ ಸಂಘದ ಕಾರ್ಯಕರ್ತರು ಮತ್ತು ಬೆಸ್ಕಾಂ ಪಾಂಡುಪುರ ಘಟಕದ ಅಧಿಕಾರಿಗಳು ಮೈಸೂರು ಜೀವರ್ಗಿ ರಸ್ತೆ ತಡೆದು ಪ್ರತಿಭಟಿಸಿ ಪಾಂಡುಪುರ ತಾಲೂಕು ಕಚೇರಿ ಬಳಿ ಮುತ್ತಿಗೆ ಹಾಕಿ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ಪಟ್ಟಣದ ಚೆಸ್ಕಾಂ ಕಚೇರಿಯಿಂದ ಪುರಸಭೆ ವ್ಯಾಪ್ತಿಯ ವಿಜಯ ಬ್ಯಾಂಕ್ ಮೂಲಕ ಮಂಡ್ಯ ಸರ್ಕಲ್ನಿಂದ 5 ದೀಪದ ವೃತ್ತದಲ್ಲಿ ರೈತ ಸಂಘ ಮತ್ತು ಚೆಸ್ಕಾಂ ಸಿಬ್ಬಂದಿಗಳು ರಸ್ತೆ ತಡೆ ನಡೆಸಿ ವಿದ್ಯುತ್ ಖಾಸಗೀಕರಣ ಮಾಡಲು ಮುಂದಾಗಿರುವ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಕ್ರಮವನ್ನು ಖಂಡಿಸಿದರು. ಜೊತೆಗೆ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಸಂಘಕ್ಕೆ ವಿದ್ಯುತ್ತನ್ನು ಖಾಸಗೀಕರಣ ಮಾಡಲು ಹೊರಟಿರುವ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ವಿದ್ಯುತ್ತನ್ನು ಖಾಸಗೀಕರಣ ಮಾಡಲು ಹೊರಟಿರುವ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಅಯ್ಯಯ್ಯೋ. ಈಗಾಗಲೇ ಹಲವು ಸರ್ಕಾರಿ ಆಸ್ತಿಗಳನ್ನು ಮಾರಾಟ ಮಾಡಿ ದೇಶದ ಸಂಪನ್ಮೂಲ ಕ್ರೋಢೀಕರಣದಲ್ಲಿ ಸಮಸ್ಯೆಗಳನ್ನು ಎದುರಿಸುತ್ತಿದೆ. ಈ ನಿಟ್ಟಿನಲ್ಲಿ ರೈತರಿಗೆ ಸಹಕಾರಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿರುವ ವಿದ್ಯುತ್ ಇಲಾಖೆಯನ್ನು ಖಾಸಗೀಕರಣಗೊಳಿಸಲು ಹೊರಟಿರುವ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಕ್ರಮ ಸರಿಯಿಲ್ಲ ಅಂತ ಹೇಳಿದರು. ರೈತ ಸಂಘದ ಜಿಲ್ಲಾಧ್ಯಕ್ಷ ಕೆಂಪೇಗೌಡ ಮಾತನಾಡಿ, ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮಗಳಿಗೆ ಶತಮಾನಗಳ ಇತಿಹಾಸವಿದ್ದು, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮತ್ತು ಸರ್ ಎಂ ವಿಶ್ವೇಶ್ವರಯ್ಯ ಅವರ ದೂರದೃಷ್ಟಿಯಿಂದ ಏಷ್ಯಾ ಖಂಡದಲ್ಲೇ ಪ್ರಥಮ ವಿದ್ಯುತ್ ಕೇಂದ್ರವನ್ನು ಶಿವನಸಮುದ್ರ ಮತ್ತು ಸಿಂಸ ಜಲ ವಿದ್ಯುತ್ ಯೋಜನೆ ಕಾರ್ಯಗತ ಮಾಡಿ ನಾಡನ್ನು ಬೆಳಗಿಸಿದ್ರು ಅಂತ ಪ್ರಶಂಸೆ ವ್ಯಕ್ತಪಡಿಸಿದರು. ಖಾಸಗೀಕರಣ ಮಾಡಬೇಕು, ಅದೇ ಅವ್ರ ಧ್ಯೇಯ. ಯಾಕೆಂದ್ರೆ ಈಗಾಗಲೇ BSNL ಮಾಡಿದ್ರು, ಈಗ ನಮ್ಮ ಫ್ಯಾಕ್ಟ್ರಿಗಳೆಲ್ಲ ಖಾಸಗೀಕರಣ ಆಯ್ತು. ನೋಡಿ, ನಮ್ಮ ಒಡೆತನದಲ್ಲಿರ್ತಕ್ಕಂಥ ಫ್ಯಾಕ್ಟ್ರಿಗಳನ್ನ ಖಾಸಗೀಕರಣ ಮಾಡಿದ್ರು. ಕೇಂದ್ರ ಸರ್ಕಾರ ನೀವೇನೋ ತಿಳ್ಕೊಂಡಿದ್ದೀರಿ, ಈಗ ಹೈವೇ ಮಾಡ್ತಾರೆ, ಹೈವೇಯಿಂದ ಸಿಕ್ಕಾಬಟ್ಟೆ ದುಡ್ಡು ಯಾರಿಗೋಯ್ತದೆ ಅಂತ ಗೊತ್ತಿಲ್ಲ. JGM ಮಾಡಿದ್ರಲ್ಲ, ಅದ್ರಲ್ಲಿ ಒಂದು ಬೋರ್ವೆಲ್ ತೆಗೆದ್ರ, JGM ಮಾಡಿದ್ರಲ್ಲ ಒಂದು ಬೋರ್ವೆಲ್ ತೆಗೆದ್ರ, ಒಂದು ಬೋರ್ವೆಲ್ ತೆಗೆದಿಲ್ಲ. ಆದ್ರೆ ಒಂದು ಪಂಚಾಯತಿಗೆ ಹೆಚ್ಚು ಕಮ್ಮಿ ಹತ್ತತ್ರ 1 ಕೋಟಿ 1 ಕೋಟಿಗೂ ಜಾಸ್ತಿ ದುಡ್ಡು ಖರ್ಚು ಮಾಡವ್ರೆ. ಆಮೇಲೆ ಎಲ್ಲ ಟೋಲು ಅಂದ್ರೆ ಯಾರಿಗೆ ದುಡ್ಡು ಹೋಯ್ತಾ ಇದೆ ಅಂತ ಯಾರಿಗೂ ಗೊತ್ತಿಲ್ಲ. ನಾವು ನೀವು ಕೊಟ್ಬಿಟ್ಟು ಹೋಯ್ತಾ ಇರ್ತೀವಿ ಟೋಲ್ಗೆ ದುಡ್ಡ, ಆದ್ರೆ ಅದು ಯಾರಿಗೂ ಹೋಯ್ತದೆ ಅಂತ ಅಲ್ಲಿ ಕೆಲಸ ಮಾಡೋನು ಯಾರೋ ಒಬ್ಬ ನಮ್ಮ ಪಕ್ಕದವನೇ, ನಮ್ಮ ಕಡೆನೆ. ಅವನೇನ್ ಹೇಳ್ತಾನೆ, ನನಗೆ ಗೊತ್ತಿರೋ ಕಾರಣ ಇನ್ನೊಬ್ಬನ್ ಕೇಳ್ತೀವಿ ಅಂತಾನೆ. ಇನ್ನೊಬ್ಬನ್ ಕರ್ಕೊಂಡ್ಬಂದ್ರೆ ಅವನು ಅದೇ ಹೇಳೋದು, ಏನಂತ ಬೇರೆ ಯಾರೋ ನನಗೆ ಗೊತ್ತಿರೋ ಹಣ ಅದು ಯಾರಿಗೋ ಹೋಯ್ತದೆ ಅಂತ. ದಯಮಾಡಿ ಏನು ಯಾವುದು ಸರ್ಕಾರ ಖಾಸಗೀಕರಣ ಮಾಡಕ್ಕೆ ಇದನ್ನ ಹೊರಟಿದೆ, ನಮ್ಮ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮನ ಯಾವ ಕಾರಣಕ್ಕೂ ಖಾಸಗೀಕರಣ ಮಾಡೋದಿಕ್ಕೆ ನಾವು ಬಿಡೋದಿಲ್ಲ. ಖಾಸಗೀಕರಣ ಮಾಡಿದ್ರೆ ನಮ್ಮ ಅಸ್ತಿತ್ವನ ನಾವು ಕಳ್ಕೊಂಡಂಗೆ. ರೈತ ಸಂಘದ ತಾಲೂಕು ಅಧ್ಯಕ್ಷ ಮಂಜುನಾಥ್ ಮಾತನಾಡಿ, ಸರ್ಕಾರ ಜನಪರ ಯೋಜನೆಯಿಂದ ಜನಪ್ರಿಯತೆ ಗಳಿಸಬೇಕು ಹೊರತು ಜನಸಾಮಾನ್ಯರ ಜೀವನದ ಜೊತೆ ಚೆಲ್ಲಾಟ ಆಡಬಾರದು ಅಂತ ಅವರು ಹೇಳಿದರು. ಕರ್ನಾಟಕ ವಿದ್ಯುತ್ ನಿಯಂತ್ರಣ ಆಯೋಗಕ್ಕೆ ಟಾಟಾ ಕಂಪನಿಯವರು ಏನು ಒಂದು ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಕರ್ನಾಟಕ ರಾಜ್ಯದ 15 ರಿಂದ 18 ಜಿಲ್ಲೆಗಳಲ್ಲಿ ಈ ಪ್ರಸರಣ ವಿದ್ಯುತ್ ವಿತರಣಾ ಇದನ್ನ ನಮಗೆ ಕೊಡಬೇಕು ಅಂತ ಹೇಳಿ ಏನು ಒಂದು ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಆ ನಿಟ್ಟಿನಲ್ಲಿ ಏನು ಈ ರಾಜ್ಯ ಸರ್ಕಾರ ಖಾಸಗೀಕರಣ ಮಾಡ್ಲಿಕ್ಕೆ ಹೊರಟಿದೆ, ಇದನ್ನ ಖಂಡಿಸ್ತಾ ಇದರಿಂದ ಆಗ್ತಕ್ಕಂಥ ತೊಂದರೆಗಳು ಸಾಕಷ್ಟಿದೆ. ಈಗಾಗಲೇ ಸುಮಾರು ಒಂದು 55,000 ನೌಕರರು ಈ ರಾಜ್ಯದಲ್ಲಿದ್ದಾರೆ. ಅವರ ಅತಂತ್ರ ಸ್ಥಿತಿಗೆ ತಂದೊಡ್ತಕ್ಕಂಥ ಕಾಲ ಮುಂದಿನ ದಿನಗಳಲ್ಲಿ ಬರುತ್ತೆ. ಯಾಕಂತ ಹೇಳಿದ್ರೆ ನೀವು ನೋಡ್ಬೋದು, ಹಿಂದೆ BSNL ಇದ್ದಂತ ಸಂದರ್ಭದಲ್ಲಿ ಅದರ ಜೊತೆ ಏರ್ಟೆಲ್ ಆಗ್ಬೋದು, ಜಿಯೋ ಆಗ್ಬೋದು, ಇವೆಲ್ಲ ಬಂದಂತ ಸಂದರ್ಭದಲ್ಲಿ ಆ ನೌಕರರಿಗೆ ಸ್ವಯಂ ನಿವೃತ್ತಿ ಹೊಂದಲಿಕ್ಕೆ ಆದೇಶವನ್ನ ಮಾಡಿ, ಒತ್ತಾಯವನ್ನ ಮಾಡಿ ಸ್ವಯಂ ನಿವೃತ್ತಿಯನ್ನ ಘೋಷಿಸತಕ್ಕಂಥದ್ದನ್ನ ನೋಡಿದ್ದೀವಿ. ಆ ನಿಟ್ಟಿನಲ್ಲಿ ಏನು ನಮ್ಮ ಕೃಷಿ ಪಂಪ್ಸೆಟ್ಗಳಿಗೆ ಉಚಿತವಾಗಿ ವಿದ್ಯುತ್ ಅನ್ನ ಸರಬರಾಜು ಮಾಡ್ತಾ ಇರ್ತಕ್ಕಂಥ ರಾಜ್ಯ ಸರ್ಕಾರ ಮುಂದಿನ ದಿನಗಳಲ್ಲಿ ಖಾಸಗೀಕರಣ ಆದ್ರೆ ಇದು ಕೂಡ ನಮ್ಮ ರೈತರಿಗೆಲ್ಲ ಒಂದು ಕಡೆ ಹೊರೆಯಾಗ್ತಕ್ಕಂಥ ನಿಟ್ಟಿನಲ್ಲಿ, ಮತ್ತೆ ಗ್ರಾಹಕರು ಕೂಡ ಈಗಾಗಲೇ ನೋಡ್ಬೋದು, ನೀವು ಕುಟೀರ ಜ್ಯೋತಿ ಆಗ್ಬೋದು, ಭಾಗ್ಯ ಜ್ಯೋತಿ ಆಗ್ಬೋದು, ಇವಾಗ ಗೃಹ ಜ್ಯೋತಿ ಇವು ಕೂಡ ಅವರು ಉಚಿತವಾಗಿ ನೀಡ್ತಾ ಇದ್ದಾರೆ. ಇವೆಲ್ಲವಕ್ಕೂ ಮುಂದಿನ ದಿನಗಳಲ್ಲಿ ಖಾಸಗೀಕರಣ ಮಾಡೋದ್ರಿಂದ ಅವ್ರು ಏನೇ ಗುಣಮಟ್ಟ ಕೊಡ್ಬೋದು, ಅದನ್ನ ಯಾಕೆ ನಾವು ಸರ್ಕಾರಿ ಸ್ವಾಮ್ಯದಲ್ಲೇ ಇದ್ಕೊಂಡು ಗುಣಮಟ್ಟದ ವಿದ್ಯುತ್ ಅನ್ನ ಯಾಕೆ ಕೊಡಕ್ಕಾಗಲ್ಲ. ಪ್ರತಿಭಟನೆಯಲ್ಲಿ ರವಿಕುಮಾರ್, ಜೈ, ಸುಷ್ಮಾ, ಕೃಷ್ಣಮೂರ್ತಿ, ನೌಕರರ ಸಂಘದ ಅಧ್ಯಕ್ಷ ಪಾಂಡುಪುರದ ದೇವರಾಜು, ಕಾರ್ಯದರ್ಶಿ ದೇವರಾಜು, ಸಂತೋಷ್ ಕುಮಾರ್ ಹಾಗೂ ಅಭಿಷೇಕ್ ಸೇರಿದಂತೆ ಅನೇಕ ಪದಾಧಿಕಾರಿಗಳು ಹಾಜರಿದ್ದರು. ಜಿಲ್ಲೆಯಾದ್ಯಂತ ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮವು ಜೂನ್ 22ರಂದು ಜುಲೈ 1ರವರೆಗೆ ನಡೆಯಲಿದ್ದು, 5 ವರ್ಷದೊಳಗಿನ ಯಾವುದೇ ಮಗುವು ಲಸಿಕೆಯಿಂದ ಹೊರಗುಳಿಯದಂತೆ ನೋಡಿಕೊಳ್ಳಬೇಕೆಂದು ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಹೇಳಿದರು.
ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ನಡೆದ ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಕಾರ್ಯಕ್ರಮದ ಲಸಿಕಾ ಪಡೆ ಸಮನ್ವಯ ಸಮಿತಿ ಪಾಲ್ಗೊಂಡು ಮಾತನಾಡಿದ ಅವರು 2014ರಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆ ಭಾರತವನ್ನು ಪೋಲಿಯೋ ಮತ್ತು ಮುಕ್ತ ದೇಶ ಎಂದು ಘೋಷಣೆ ಮಾಡಿದೆ. ಆದರೂ ನೆರೆ ರಾಷ್ಟ್ರಗಳಾದ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನಗಳಲ್ಲಿ ಕೆಲವು ಪೋಲಿಯೋ ಪ್ರಕರಣಗಳು ವರದಿಯಾಗುತ್ತಿದ್ದಾವೆ ಅಂತ ಹೇಳಿದರು. ಹೆಚ್ಚಿನ ನಿಗಾವಹಿಸುವ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಭಾರತದಲ್ಲಿ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಮುಂದುವರಿಸಲಾಗಿದೆ ಅಂತ ಅವರು ತಿಳಿಸಿದರು. ಸಭೆಯಲ್ಲಿ ಮೀರಾ ಶಿವಲಿಂಗಯ್ಯ, ಡಾಕ್ಟರ್ ಕೆ ಮೋಹನ್, ಡಾಕ್ಟರ್ ಮರಿಗೌಡ, ಡಾಕ್ಟರ್ ಕೆ ಅಶ್ವಥ್ ಸೇರಿದಂತೆ ಅನೇಕರು ಹಾಜರಿದ್ದರು. ಮಂಡ್ಯ ತಾಲೂಕಿನ ಒಳಲು ಸ್ಪಂದನ ಶಾಲೆಯಲ್ಲಿ ಅಕ್ಷರಾಭ್ಯಾಸ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿದೆ. ಒಳಲು ಗ್ರಾಮದ ಸ್ಪಂದನ ಇಂಟರ್ನ್ಯಾಷನಲ್ ಸ್ಕೂಲ್ ಆವರಣದಲ್ಲಿ ಅಕ್ಷರಾಭ್ಯಾಸ ಮತ್ತು ಪೋಷಕರ ಪಾದಪೂಜೆ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಮಾಜಿ ಶಾಸಕ ಎಚ್ ಬಿ ರಾಮು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ಮಕ್ಕಳಿಗೆ ಸಂಸ್ಕೃತಿ ಪರಂಪರೆಯ ಪರಿಚಯ ಮಾಡಿಕೊಡುವಂತಹ ಇಂಥ ಕಾರ್ಯಕ್ರಮಗಳು ಮಕ್ಕಳ ಭವಿಷ್ಯದ ಹಿತದೃಷ್ಟಿಯಿಂದ ಅಗತ್ಯವಾಗಿದೆ ಅಂತ ಹೇಳಿದರು. ಗುರುಕುಲ ಶಿಕ್ಷಣ ಪದ್ಧತಿಯಲ್ಲಿ ತಂದೆ ತಾಯಿ ಗುರು ಹಿರಿಯರನ್ನು ಪೂಜ್ಯ ಭಾವನೆಯಿಂದ ಕಾಣುವ ಆರಾಧಿಸುವಂಥ ಮನೋಭಾವ ಇತ್ತು. ಇದರಿಂದ ಮಕ್ಕಳು ತಮ್ಮ ಶೈಕ್ಷಣಿಕ ಕಲಿಕಾವಧಿಯಲ್ಲಿ ಉತ್ತಮವಾದದ್ದನ್ನು ಗ್ರಹಿಸಿ ಯಶಸ್ವಿಯಾಗಿ ಬದುಕು ನಡೆಸಿದರು ಅಂತ ಅವರು ಹೇಳಿದರು. ಕನಿಷ್ಠವಾದ ಸಮಾಜ ಏನು ನಿರ್ಮಾಣ ಆಗ್ತಾ ಇದೆಯೋ ಅದಕ್ಕೆ ಕರ್ಕೊಂಡು ಹೋಗುವಂಥ ಅಗತ್ಯತೆ ಬಹಳ ಅನಿವಾರ್ಯ. ಅದರಲ್ಲೂ ವಿಶೇಷವಾಗಿ ಇವತ್ತು ಏನೋ ಒಂದು ಕಂಪ್ಯೂಟರ್ ಫೀಲ್ಡು ಓಪನ್ ಆಗಿದೆಯೋ, ಹಿಂದೆ ಎಲ್ಲ ಒಂದು ಸಂಸಾರ ಮಕ್ಕಳಿದ್ರೆ ವ್ಯವಸಾಯವನ್ನು ಇವತ್ತು ವ್ಯವಸಾಯವನ್ನು ಅವಲಂಬಿತವಾಗಿ ವ್ಯವಸಾಯದ ಮುಖಾಂತರ ಸಂಸಾರವನ್ನು ಸಾಗಿಸುವಂಥ ಒಂದು ಒಳ್ಳೆಯ ಪ್ರಕೃತಿ ಮತ್ತು ಒಳ್ಳೆಯ ವಾತಾವರಣ ಇದನ್ನು ನಾವು ನೋಡಿದ್ವು. ಇವತ್ತು ಏನಾಗಿದೆ ಅಂದರೆ ವಿದ್ಯೆ ಎಷ್ಟು ಮುಖ್ಯ ಅಂದರೆ ಒಂದು ಒಳ್ಳೆಯ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಮಕ್ಕಳನ್ನ ವಿದ್ಯಾಭ್ಯಾಸದೊಳಗೆ ಎಳೆದುಕೊಂಡಾಗಿ ಒಳ್ಳೆಯ ವಿದ್ಯಾವಂತರನ್ನಾಗಿ ಮಾಡುವುದರ ಮುಖೇನ ಒಂದು ಒಳ್ಳೆಯ ಸಮಾಜವನ್ನು ನಿರ್ಮಾಣ ಮಾಡ್ಬೋದು, ಒಂದು ಭವ್ಯ ಭಾರತವನ್ನು ಕಟ್ಟಬಹುದು. ಇವತ್ತು ಒಂದು ಮನೆಯಲ್ಲಿ ಒಬ್ಬರು ವಿದ್ಯಾವಂತರಿದ್ದರೆ ಬಹಳ ಇವತ್ತೇನು ಆರ್ಥಿಕವಾಗಿ, ಸದೃಢವಾಗಿ, ಸಾಮಾಜಿಕವಾಗಿ ಎಲ್ಲ ರೀತಿಯ ಶೈಕ್ಷಣಿಕವಾಗಿ ಎಲ್ಲ ರೀತಿಯಲ್ಲೂ ಬಹಳ ಮುಂದೆ ಬರುವಂಥ ಒಂದು ವ್ಯವಸ್ಥೆ ನಾವು ಕಣ್ಮುಂದೆ ಕಾಣ್ತಾ ಇದ್ದೀವಿ. ಸಂಸ್ಥೆಯ ಅಧ್ಯಕ್ಷರು ಹಾಗೂ ಪತ್ರಕರ್ತರಾದ ಕೆನ್ ವಿಜಯಕೊಪ್ಪ ಮಾತನಾಡಿ, ಸಂಸ್ಥೆಯನ್ನು ಅತ್ಯಂತ ಬದ್ಧತೆಯಿಂದ ನಡೆಸುತ್ತಿದ್ದೇವೆ. ಮಕ್ಕಳು ಮತ್ತು ಪೋಷಕರ ಸಹಕಾರ ಅತ್ಯಗತ್ಯವಾಗಿದೆ ಅಂತ ಅವರು ಹೇಳಿದರು. ಕಾರ್ಯಕ್ರಮ ಉದ್ಘಾಟನೆ ಮಾಡಿಸಿ ನಡೆಸಿಕೊಟ್ಟು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿರ್ತಕ್ಕಂಥ ನಮ್ಮ ಹಿರಿಯ ಮುಖಂಡರವರಿಗೆ ಧನ್ಯವಾದಗಳು. ಅದೇ ರೀತಿ ನಮ್ಮ ಗ್ರಾಮದ ಮುಖಂಡರಾದ ಹಿರಿಯರು ಸನ್ಮಾನ್ಯ ಶ್ರೀ ಎಚ್ ಎಲ್ ಶಿವಣ್ಣರವರು ಕಾರ್ಯಕ್ರಮ ಕುರಿತು ಮಾತಾಡಬೇಕಂತ. ಇದೇ ಸಂದರ್ಭದಲ್ಲಿ ಪೋಷಕರು ಮತ್ತು ವಿದ್ಯಾರ್ಥಿಗಳು ಇನ್ನಿತರರು ಭಾಗವಹಿಸಿದರು. ವಿಶೇಷವಾಗಿ ಮಕ್ಕಳು ತಮ್ಮ ತಾಯಂದಿರಿಗೆ ಮತ್ತು ಗುರುಗಳಿಗೆ ಪಾದಪೂಜೆ ನೆರವೇರಿಸಿದ್ದು ವಿಶೇಷವಾಗಿ ಕಂಡುಬಂತು. ಕಾರ್ಯಕ್ರಮದಲ್ಲಿ ಒಕ್ಕಲಿಗರ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಎಚ್ ಎಲ್ ಶಿವಣ್ಣ, ಮುಖಂಡರಾದ ನಾಗರಾಜು, ಸಂಸ್ಥೆಯ ನಿರ್ದೇಶಕ ಕೆ ಟಿ ನಾರಾಯಣ, ಕಾರ್ಯದರ್ಶಿಗಳಾದ ಪೂರ್ಣಿಮಾ, ಪ್ರದೀಪ್, ದೀಕ್ಷಿತ್ ಸೇರಿದಂತೆ ಇನ್ನಿತರರಿದ್ದರು. ನಂತರ ಬಂದಿದ್ದ ಎಲ್ಲರಿಗೂ ಕೂಡ ಸಿಹಿಯನ್ನು ವಿತರಿಸಲಾಯಿತು. ಮಂಡ್ಯ ತಾಲೂಕಿನ ಒಳಲು ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ವೈದ್ಯಾಧಿಕಾರಿಗಳಾಗಿದ್ದ ಡಾಕ್ಟರ್ ಎಂ ವಿ ರವಿಕುಮಾರ್ ಅವರು ಹಾಗೂ ಡಿ ಗ್ರೂಪ್ ನೌಕರರಾದ ಮಹೇಶ್ ರವರು ಕರ್ನಾಟಕ ಸರ್ಕಾರದ ಆದೇಶದಂತೆ ಒಳಲು ಪ್ರಾಥಮಿಕ ಆರೋಗ್ಯ ಕೇಂದ್ರದಿಂದ ವರ್ಗಾವಣೆಗೊಂಡಿರುವ ಹಿನ್ನೆಲೆಯಲ್ಲಿ ಆರೋಗ್ಯ ಕೇಂದ್ರದ ಸಿಬ್ಬಂದಿ ಮತ್ತು ಆಶಾ ಕಾರ್ಯಕರ್ತರು ಬೀಳ್ಕೊಡುಗೆ ಸಮಾರಂಭವನ್ನು ಹಮ್ಮಿಕೊಂಡಿದ್ದರು. ಅಭಿನಂದನೆ ಸ್ವೀಕರಿಸಿ ಡಾಕ್ಟರ್ ಎಂ ವಿ ರವಿಕುಮಾರ್ ಮಾತನಾಡಿ, ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ 9 ವರ್ಷಗಳ ಕಾಲ ಸೇವೆ ಮಾಡಿದ್ದೇನೆ. ಇಲ್ಲಿರುವ ಗಣ್ಯ ವ್ಯಕ್ತಿಗಳು, ಸಂಘ ಸಂಸ್ಥೆಯ ಪದಾಧಿಕಾರಿಗಳು, ಪ್ರತಿಯೊಬ್ಬ ಸಾರ್ವಜನಿಕರು ನೀಡಿದ ಸಹಕಾರವನ್ನು ಮರೆಯಲು ಸಾಧ್ಯವಿಲ್ಲ ಅಂತ ಹೇಳಿದರು. ಹೊಸದಾಗಿ ಬಂದಿರುವ ಆಡಳಿತ ವೈದ್ಯಾಧಿಕಾರಿಯಾದ ಡಾಕ್ಟರ್ ಜಿ ಎನ್ ದೊರಸ್ವಾಮಿ ಅವರಿಗೆ ನನಗೆ ನೀಡಿದ ಇನ್ನೂ ಹೆಚ್ಚಿನ ಸಹಕಾರವನ್ನು ಅವರಿಗೂ ನೀಡುವಂತೆ ಅವರು ಮನವಿ ಮಾಡಿಕೊಂಡರು. ಬೆಟ್ಟಸ್ವಾಮಿ ಡಾಕ್ಟರ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇಷ್ಟು ದಿನ ನೀವು ಹೇಗೆ ನನಗೆ ಸಹಕಾರ ಕೊಟ್ಟರು ಈ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ, ಅದಕ್ಕಿಂತಲೂ ಹೆಚ್ಚಿನ ಸಹಕಾರ ಅವ್ರಿಗೆ ಕೊಡಬೇಕು. ಯಾಕೆಂದರೆ ಇಲ್ಲಿ ಕೆಲಸದಲ್ಲಿ ನಾವು ಬರ್ತೀವಿ, ವರ್ಗಾವಣೆ ಆಗ್ತಾ ಇರ್ತೀವಿ. ಹಾಗೆ ಹೇಗೆ ನಾನು ಆಗಲೇ ಗ್ರೇಸಿ ಸಿಸ್ಟ್ರು ಹೇಳಿದ್ರು, ಒಬ್ಬರು ಒಂದೊಂದು ಜಾಗ ಬಂದಾಗ, ಒಂದೊಂದು ನಿಲ್ದಾಣ ಬಂದಾಗ ಇಳಿತಾ ಇರ್ತೀವಿ, ಇನ್ನೊಬ್ಬೊಬ್ಬರು ಹತ್ಕೊತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಹಾಗೆ ಕೂಡ ನಾನು ಬೇರೆ ಜಾಗದಿಂದ ಇಲ್ಲಿಗೆ ಬಂದೆ. ಇಲ್ಲಿ ಇದ್ದಷ್ಟು ಕಾಲ ನಿಮ್ಮಗಳ ಜೊತೆಯಲ್ಲಿ ಕೂಡ ಒಡನಾಟ, ಇದರಲ್ಲಿ ಕೂಡ ಕೆಲವೊಂದಷ್ಟು ಏಳು ಬೀಳುಗಳನ್ನು ಕಂಡಿದ್ದೀನಿ. ಆದ್ದರಿಂದ ಇಲಾಖೆ ಕೆಲಸ, ಸರ್ಕಾರ ಏನು ನಮಗೆ ಮಾರ್ಗಸೂಚಿಗಳು ಕೊಡ್ತದೆ, ಅದರ ಜೊತೆಯಲ್ಲಿ ಕೂಡ ನಾವು ಎಲ್ಲ ಕಾರ್ಯಗಳನ್ನ ಮಾಡಲೇಬೇಕು. ಸರ್ಕಾರ ನಮಗೇನು ಸೂಚನೆಗಳು ಕೊಟ್ಟಿರುತ್ತೆ, ಆರೋಗ್ಯ ಕಾರ್ಯಕ್ರಮಗಳನ್ನ ನಾವು ಅನುಷ್ಠಾನ ಮಾಡಲಿಕ್ಕೆ, ಅದನ್ನೆಲ್ಲ ಕೂಡ ಎಲ್ಲ ಸಿಬ್ಬಂದಿಯೊಂದಿಗೆ, ಇಲ್ಲಿ ಯಾರದ್ದು ಭೇದ ಭಾವ ಇಲ್ಲ. ಆಶಾ ಕಾರ್ಯಕರ್ತೆ ಅಂತದ್ದು ಇರ್ಬೋದು, ಅಥವಾ ಅಂಗನವಾಡಿ ಕಾರ್ಯಕರ್ತೆ, ಅಥವಾ ಇಲ್ಲಿ PHCO ಅಥವಾ ಲ್ಯಾಬ್ ಟೆಕ್ನಿಷಿಯನ್ನು ಅಥವಾ HIO ಎಲ್ಲ ವರ್ಗದವರು ಕೂಡ, ಡಾಕ್ಟರ್ಸ್ ಇರ್ಬೋದು, PHCO ಇರ್ಬೋದು, ಅಥವಾ ಮೆಡಿಕಲ್ ಆಫೀಸರ್ ಇರ್ಬೋದು,
ಎಲ್ಲ ವರ್ಗದವರು. ಅದಕ್ಕೆ ನಾನು ಪದೇ 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 ಹೇಳ್ತಿದ್ದೆ, ಒಳಲು PH ಇಲ್ಲಿ ಯಾರೂ ಒಬ್ಬರಾಗಿರೋಲ್ಲ, ಇದು ಟೀಮ್. ಇಲ್ಲಿ ಒಂದು ಅಚ್ಚುಕಟ್ಟಾಗಿ ಯಾವುದೇ ಒಂದು ಕೆಲಸನೂ ಕೂಡ ನೆರವೇರಿಸಲು. ಆದ್ದರಿಂದ ಇಷ್ಟೂ ದಿನ ನನಗೆ ಹೇಗೆ ಸಹಕಾರ ಕೊಟ್ಟರು, ಇನ್ನೂ ಹೆಚ್ಚಿನ ದೊರೆಸ್ವಾಮಿ ಅವ್ರಿಗೂ ಕೂಡ ಕೊಟ್ಟು ಎಲ್ಲ ಕಾರ್ಯಕ್ರಮಗಳಲ್ಲೂ ಯಾವುದೇ ಕೊರತೆ ಆಗದಂತೆ, ಆಯಿತಾ, ನನ್ನೊಂದು ಮೀಟಿಂಗಲ್ಲಿ ನಿಲ್ಲಿಸ್ದಂಗೆ ಅವ್ರನ್ನ ನಿಲ್ಸಕ್ಕೆ ಹೋಗ್ಬೇಡಿ, ಗೊತ್ತಾಯ್ತಾ? ಯಾಕೆಂದರೆ ಇಲ್ಲಿ ಜನಸಂಖ್ಯೆ ಹೆಚ್ಚಿದೆ, 10 ಹಳ್ಳಿಗಳು ಬರುತ್ತೆ, 5 ಪಂಚಾಯಿತಿ ವ್ಯಾಪ್ತಿಗೆ ಬರುತ್ತೆ. ಹಾಗಾಗಿ ಇದು 24/7 ಆಗಿರೋದ್ರಿಂದ ಮತ್ತು ಹೆಚ್ಚಿನ ಜವಾಬ್ದಾರಿ ಇನ್ನೂ ಮುಂದಿನ ದಿನಗಳಲ್ಲಿ ಜಾಸ್ತಿ ಆಗುತ್ತೆ, ಕಡಿಮೆ ಅಂತೂ ಆಗಲ್ಲ. ಆದ್ದರಿಂದ ಎಲ್ಲ ಕಾರ್ಯಕ್ರಮಗಳು ಕೂಡ ಎಲ್ಲ ಹೇಗೆ ನಮ್ಗಳ ಮೇಲೆ ಒತ್ತಡ ಇರುತ್ತೆ ಕಾರ್ಯಕ್ರಮಗಳನ್ನ ಅನುಷ್ಠಾನ ಮಾಡೋದಕ್ಕೆ, ಅದೇ ರೀತಿಯಲ್ಲಿ ಎಲ್ಲರೂ ಕೂಡ ಎಲ್ಲ ಕೆಲಸ ಮಾಡ್ತಾಯಿದ್ದೀರಾ, ಕೆಲಸ ಮಾಡ್ತಾ ಇಲ್ಲ ಅನ್ನೋದಲ್ಲ. ಅದ್ರ ಜೊತೆಗೆ ಇನ್ನೂ ಏನೇನು ಹೊಸ ಕಾರ್ಯಕ್ರಮಗಳು ಕೊಡ್ತಾರೆ ಅದನ್ನೆಲ್ಲ ಅನುಷ್ಠಾನ ಮಾಡ್ಕೊಂಡು ಹೋಗಬೇಕು. ಆಗಲೇ ನೀವೆಲ್ಲ ಈ ಪ್ರಾಥಮಿಕ ಆರೋಗ್ಯ ಕೇಂದ್ರದಿಂದ ಮತ್ತೊಂದು ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ವರ್ಗಾವಣೆ ಆಗಿ ಹೋಗಿದ್ದಾನೆ. ಎಲ್ಲಿ ಹೋದರೂ ಅದೇ ಕೆಲಸ ಮಾಡಲೇಬೇಕು. ಹಾಗೆ ನಾನು ಇನ್ನೊಂದು ಕಡೆ ಬೇರೆ ಕಡೆ ಹೋಗಿದ್ದೀನಿ, ನಾನು ಕೂಡ ಅಲ್ಲೇ ಇದೇ ಕೆಲಸ ಮಾಡಲೇಬೇಕು. ಇನ್ನೂ ಇದಕ್ಕಿಂತ ನಾನು ಅಲ್ಲಿ ಇನ್ನೂ ಎಕ್ಸ್ಪರ್ಟ್ ಕೆಲಸ ಮಾಡಲೇಬೇಕಾಗತ್ತೆ. ಈಗ ಆಗಮಿಸಿರ್ತಕ್ಕಂಥ ನೂತನ ವೈದ್ಯಾಧಿಕಾರಿಗಳಿಗೂ ಕೂಡ ಅದೇ ರೀತಿ ಇಲ್ಲಿವರೆಗೂ ನನಗೇನು ಸಪೋರ್ಟ್ ಕೊಡಲ್ಲ, ಸಾಲದು, ಇನ್ನೂ ಹೆಚ್ಚಿನ ಕೊಡಬೇಕು. ಆಯುಷ್ ಡಾಕ್ಟರ್ ದುರ್ಗುಂಬ, ಆರೋಗ್ಯ ಸಹಾಯಕರಾದ ರೇಷ್ಮಾ, ಆಸ್ಪತ್ರೆ ಸಿಬ್ಬಂದಿ ವರ್ಗ ಮತ್ತು ಅನೇಕರು ಪಾಲ್ಗೊಂಡಿದ್ದರು. ಇದೇ ಸಂದರ್ಭದಲ್ಲಿ ಡಿ ಗ್ರೂಪ್ ನೌಕರರಾದ ಮಹೇಶ್ ಅವರನ್ನು ಕೂಡ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ದುರ್ಗಾಂಬ ಮತ್ತು ಎಂ ಗೀತಾ, ವನಿತಾ, ರೇಷ್ಮಾ, ಶೋಭಾ, ಚಂದ್ರಕಲಾ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ನಂತರ ವಿವಿಧ ಯೋಗಾಸನಗಳು ಕೂಡ ನಡೆದವು. ಸಮಾರಂಭದಲ್ಲಿ ಅನೇಕ ಪದಾಧಿಕಾರಿಗಳು ಮತ್ತು ಇತರರು ಹಾಜರಿದ್ದರು. KT ಹನುಮಂತರವರು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮದ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ಬರ್ತ್ಡೇ ಆಗಲಿ ಹೆಚ್ಚಿಸ್ಕೊಂಡು ಮಾಡಬೇಕಂತ, ಆವಾಗ ಜಾಸ್ತಿ ಯಶಸ್ಸು. ಹಾಗೆ ನಾವು 20 ಮಾಡಿದ್ದೀವಿ. ಆ ಒಂದು ಸಂದರ್ಭದಲ್ಲಿ ನಾನು 2 ಮಾತು ಮಾತ್ರ ಹೇಳ್ತೀನಿ ಅಷ್ಟೇ. ಒಂದನೇದಾಗಿ ನನಗೆ ಯೋಗ ಯಾವಾಗ ಶುರು ಆಯಿತು ಅನ್ನೋದು ನಾನು ವೆಬ್ಸೈಟಲ್ಲಿ ಹುಡುಕಿ ಸುಸ್ತಾಗೋದೆ. ಯಾಕಂದರೆ ಒಂದೊಂದು ಕೊಡ್ತಾರೆ, ಇದು ಯಾವ ಶತಮಾನದ್ದು, ಎಲ್ಲಿ ಶುರು ಆಯಿತು ಅಂತ. ಆವಾಗ ಇನ್ನೊಂದು ಮಾಡ್ತು, ಸಂಧ್ಯಾ ವಂದನೆ ಅಂತ ಮಾಡ್ತೀವಲ್ಲ, ಅದು ಒಂದು ಯೋಗನೇ. ಸಂಧ್ಯಾ ವಂದನೆ ಪದ್ಮಾಸನದಲ್ಲಿ ಮಾಡಬೇಕು, ಆಮೇಲೆ ಏಕಾಗ್ರತೆಯಲ್ಲಿ ಮಾಡಬೇಕು, ಆಮೇಲೆ ಓಂ ಭೂ ಭುವಸ್ವ ಅಂತೀವಲ್ಲ, ಅದು ಪ್ರಾಣಾಯಾಮ ಮಾಡಬೇಕು, ಉಸಿರು ಎಳ್ಕೊಂಡು ಉಸಿರು ಬಿಡಬೇಕು. ಸೊ ಎಲ್ಲನೂ ಇನ್ವಾಲ್ವ್ ಆಗಿದೆ. ಓಲಿ ಸಂಧ್ಯಾ ವಂದನೆ ಯಾವ ಥರ ಆಯಿತು ಅಂದರೆ ಅದು ಈ ಶತಮಾನದ್ದಲ್ಲ. ನೀವೆಲ್ಲ ಕೇಳಿರಬೇಕು ಗೋಕರ್ಣದ ರಾವಣನ ಕಥೆನ. ರಾವಣ ಆತ್ಮಲಿಂಗ ತಂದುಬಿಟ್ಟು ಬಾಲಕ ವಯಸ್ಸಿನ ಗಣಪತಿ ಕೊಡ್ತಾನೆ. ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಮೀರಾ ಶಿವಲಿಂಗೆ ಮಾತನಾಡಿ, ಇಂಥ ಕಾರ್ಯಕ್ರಮಗಳು ಹೆಚ್ಚು ಅರ್ಥಪೂರ್ಣವಾಗಿ ನಡೆಯಬೇಕು ಅಂತ ಕಿವಿ ಮಾತು ಹೇಳಿದರು. ಈಗ ತಾನೇ ಹೇಳಿದರು ಶಿವಕುಮಾರ್ ಅವರು, ಎಷ್ಟು ವರ್ಷ ಆಯಿತು ಅಂತಲೇ ಗೊತ್ತಾಗಿಲ್ಲ, ಯಾವಾಗ ಹುಟ್ಟಿತು ಅಂತಲೇ ಗೊತ್ತಾಗಿಲ್ಲ ಅಂತ ಹೇಳಿ. ಸೊ ಅದೇ ನಾವು ಸಾಮಾನ್ಯವಾಗಿ ಏನು ಹೇಳ್ತೀವಿ, ಈ ಯೋಗ ಹುಟ್ಟಿ 5,000 ವರ್ಷ ಆಯಿತು, 6,000 ವರ್ಷ ಆಯಿತು ಅಂತ ಹಾಗೆ ಹೇಳ್ತೀವಿ. ಆದರೆ ನಿಜಕ್ಕೂ ಅದು ಇಂಥ ಒಂದು ಡೇಟಲ್ಲಿ ಪ್ರಾರಂಭ ಆಯಿತು, ಇಂಥ ಒಂದು ದಿನಾಂಕದಲ್ಲಿ ಕಂಡುಹಿಡಿದ್ರು ಅನ್ನೋದು ಇಲ್ಲವೇ ಇಲ್ಲ. ಸೊ ಅದರ ಜೊತೆಗೆ ಇದು ಒಂದು ಸಾಧನ, ಒಂದು ಟೂಲ್ ಅಂತ ಹೇಳ್ತೀವಲ್ಲ, ಹಾಗೆ ಈ ಸೋಷಿಯಲ್ ಬಾಂಡಿಂಗನ್ನು ಹೆಚ್ಚು ಮಾಡ್ತಕ್ಕಂಥದ್ದು. ಅಂದರೆ ನಮ್ಮ ಸಂಬಂಧಗಳನ್ನು ಒಂದು ಒಳ್ಳೆಯ ರೀತಿಯಲ್ಲಿ ಒಬ್ರಿಗೊಬ್ರಿಗೆ ಬೆಸೆಯುವಂತಹ ಒಂದು ಕ್ರಿಯೆ ಇದು ಯೋಗ. ಜೊತೆಗೆ ಈ ಯೋಗ ಅಂತಕ್ಕಂಥದ್ದು ನಿಮ್ಗಾಗಲೇ ಎಲ್ಲ ಅನುಭವ ಆಗಿದೆ, ಅದರಿಂದ ಆಗ್ತಕ್ಕಂಥ ಒಳ್ಳೆಯ ಒಂದು ಪರಿಣಾಮಗಳೇನು ನಮ್ಮ ಮೇಲೆ ಅಂತ. ಈ ಕಾವ್ಯಕ್ಕೆ ಯಾವಾಗಲೂ ಹೇಳ್ತಾರೆ, ಅದು ಬುದ್ಧಿಭಾವಗಳ ವಿದ್ಯುದಾಲಿಂಗನ ಅಂತ. ಹಾಗೆ ಈ ಯೋಗ ಅನ್ನೋದು ನಮ್ಮ ದೇಹ ಬುದ್ಧಿಗಳ ವಿದ್ಯುದಾಲಿಂಗನ ಅನ್ನಬೇಕು. ದೇಹ ಬುದ್ಧಿ ಎರಡನ್ನೂ ಕೂಡ ಒಟ್ಟಿಗೆ ತಗೊಂಡೋಗುತ್ತೆ ಅದು. ಜೊತೆಗೆ ಯಾವಾಗ ನಮ್ಮ ಒಂದು ಶಕ್ತಿ ಏನಿದೆ, ದೈಹಿಕ ಶಕ್ತಿಯ, ಮಾನಸಿಕ ಶಕ್ತಿ, ಬೌದ್ಧಿಕ ಶಕ್ತಿ, ಇದೆಲ್ಲ ಸೇರಿ ಅದು ಈ ಒಂದು ಅಗೋಚರವಾದ ಶಕ್ತಿಯನ್ನು ತಲುಪೋದಕ್ಕೆ ನಮಗೆ ಒಂದು ಸಹಾಯವನ್ನು ಮಾಡುತ್ತೆ. ಸೊ ಹಾಗಾಗಿ ಇದನ್ನು ಒಂದು ಸಾಧನ, ಒಂದು ಟೂಲ್ ಅಂತ ಹೇಳ್ತೀವಿ. ದೇವರನ್ನು ತಲುಪುವಲ್ಲಿ, ಆ ಶಕ್ತಿಯನ್ನು ತಲುಪುವಲ್ಲಿ ಒಂದು ಟೂಲ್ ಅಂತ ಹೇಳ್ಬೋದು.
ಆರೋಗ್ಯವಂತ ಜೀವನಕ್ಕೆ ಯೋಗವು ಸಂಜೀವಿನಿಯಾಗಿದೆ ಅಂತ ಸ್ಕೂಲ್ ಆಫ್ ಇಂಡಿಯಾ ಶಾಲೆಯ ಪ್ರಾಂಶುಪಾಲೆ ಸೈನಿ ಮೇರಿ ಡಯಸ್ ಹೇಳಿದರು. ಕೇರ್ಪೇಟೆ ಪಟ್ಟಣದ ಮೈಸೂರು ರಸ್ತೆಯಲ್ಲಿರುವ ಸ್ಕೂಲ್ ಆಫ್ ಇಂಡಿಯಾ ಶಾಲೆಯ ಆವರಣದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಮತ್ತು ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಸಸಿಗಳಿಗೆ ನೀರು ಉಣಿಸಿ ಯೋಗ ಪ್ರದರ್ಶನಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಇಂದಿನ ಒತ್ತಡದ ಜೀವನದಲ್ಲಿ ಯೋಗ ಮತ್ತು ಧ್ಯಾನದಿಂದ ನಾವು ಮನಸ್ಸು ಮತ್ತು ದೇಹವನ್ನು ಲವಲಿಕೆಯಿಂದ ಇಟ್ಟುಕೊಳ್ಳುವ ಜೊತೆಗೆ ಸದೃಢ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದಾಗಿದೆ ಅಂತ ಹೇಳಿದರು. ಹಿರಿಯರು ಈ ಹಿಂದಿನಿಂದಲೂ ಅಭ್ಯಾಸ ಮಾಡಿಕೊಂಡಿರುವ ಯೋಗ ಮತ್ತು ಧ್ಯಾನವನ್ನು ಜೀವನದ ಒಂದು ಭಾಗವನ್ನಾಗಿಸಿಕೊಂಡು ಪ್ರತಿದಿನವೂ ನಿಯಮಿತವಾಗಿ ಯೋಗಾಭ್ಯಾಸ ಮಾಡುವ ಮೂಲಕ ತಮ್ಮ ಆರೋಗ್ಯವನ್ನು ಕಾಪಾಡಿಕೊಂಡು ರೋಗ ರುಜಿನಗಳಿಂದ ದೂರ ಇರುವಂತೆ ಅವರು ತಿಳಿಸಿದರು. ರಾಷ್ಟ್ರೀಯ ಯೋಗ ದಿನ ಆಚರಿಸುತ್ತಿದ್ದೇವೆ. ಯೋಗ ನಮ್ಮ ದೇಹ ಮನಸ್ಸನ್ನು ಆರೋಗ್ಯವಾಗಿ ಇಡುತ್ತದೆ. ಯೋಗದಿಂದ ಏಕಾಗ್ರತೆ ಮತ್ತು ಉತ್ತಮ ಆರೋಗ್ಯ ದೊರೆಯುತ್ತದೆ. ಯೋಗವು ನಮ್ಮ ಭಾರತೀಯ ಸಂಸ್ಕೃತಿಯ ಅಮೂಲ್ಯ ಕೊಡುಗೆ. ಇದು ದೇಹ ಮನಸ್ಸು ಮತ್ತು ಆತ್ಮವನ್ನು ಸಮತೋಲನದಲ್ಲಿಡುತ್ತದೆ. ಪ್ರತಿದಿನ ಯೋಗ ಮಾಡುವುದರಿಂದ ಆರೋಗ್ಯ ಉತ್ತಮವಾಗಿರುತ್ತದೆ ಮತ್ತು ಒತ್ತಡ ಕಡಿಮೆಯಾಗುತ್ತದೆ. ಆದ್ದರಿಂದ ಎಲ್ಲರೂ ಯೋಗವನ್ನು ನಮ್ಮ ಜೀವನದ ಭಾಗವಾಗಿಸೋಣ ಎಂದು ಹೇಳುತ್ತಾ ಈ ಅವಕಾಶಕ್ಕೆ ಧನ್ಯವಾದಗಳು. कम होता है और एकाग्रता बढ़ता है. आज की व्यस्त जीवन शैली में योगा का महत्व और भी. ಇದೇ ಸಂದರ್ಭದಲ್ಲಿ ಉತ್ತಮವಾಗಿ ಅಂತಾರಾಷ್ಟ್ರೀಯ ಯೋಗ ದಿನದ ಅಂಗವಾಗಿ ಯೋಗ ಪ್ರದರ್ಶನ ನೀಡಿದ ಯೋಗ ಗುರು ಮೋನಿಕಾ ಅವರನ್ನು ಅಭಿನಂದಿಸಿ ಗೌರವಿಸಲಾಯಿತು. ಇದೇ ಸಂದರ್ಭದಲ್ಲಿ ಯೋಗಾಭ್ಯಾಸ ಮಾಡಿ ಯೋಗ ಪ್ರದರ್ಶನ ನೀಡಿದ ಶಾಲಾ ಮಕ್ಕಳ ಪೋಷಕರು ಮತ್ತು ವಿದ್ಯಾರ್ಥಿಗಳಿಗೆ ಬಹುಮಾನ ನೀಡಿ ಸನ್ಮಾನಿಸಲಾಯಿತು. ಸ್ಕೂಲ್ ಆಫ್ ಇಂಡಿಯಾ ಶಾಲೆಯ ಶಿಕ್ಷಕರು, ಸಿಬ್ಬಂದಿ ಹಾಗೂ ಪೋಷಕರು ಅಂತಾರಾಷ್ಟ್ರೀಯ ಯೋಗ ದಿನದ ಸಂಭ್ರಮದಲ್ಲಿ ಭಾಗವಹಿಸಿ ತಮ್ಮ ಬದ್ಧತೆಯನ್ನು ಮೆರೆದರು. ಕುಡಿದ ಮತ್ತಿನಲ್ಲಿ ಮಾತಿಗೆ ಮಾತು ಬೆಳೆದು ಸ್ನೇಹಿತನನ್ನೇ ಬಿಯರ್ ಬಾಟಲ್ನಿಂದ ಚುಚ್ಚಿ ಹತ್ಯೆ ಮಾಡಿರುವಂಥ ಘಟನೆ ತಡರಾತ್ರಿ ಅಲುಗೂರಿನಲ್ಲಿ ನಡೆದಿದೆ. ಅಲುಗೂರಿನ ಮೇದರ ಕಾಲೋನಿ ನಿವಾಸಿ ಮಂಜು ಮೃತಪಟ್ಟ ಯುವಕ. ಸೋಮವಾರ ರಾತ್ರಿ ಬಾರ್ವೊಂದರಲ್ಲಿ ಜೊತೆಯಲ್ಲಿ ಮದ್ಯ ಸೇವಿಸಿದ ಮೂವರು ಸ್ನೇಹಿತರು ಬಾರ್ ಬಾಗಿಲು ಹಾಕಿದ ನಂತರ ರಾಷ್ಟ್ರೀಯ ಹೆದ್ದಾರಿಯ ಬೈಪಾಸ್ ಪಕ್ಕದಲ್ಲಿರುವ ಸೇತುವೆ ಬಳಿಯ ಖಾಲಿ ಜಾಗಕ್ಕೆ ತೆರಳಿದ್ದಾರೆ. ರಾತ್ರಿ 11 ಗಂಟೆ ಸಮಯದಲ್ಲಿ ಮೂವರು ಮಾತನಾಡುತ್ತಾ ಕುಳಿತಿದ್ದಾಗ ಮೂವರು ಸ್ನೇಹಿತರ ಮಧ್ಯೆ ಮಾತಿನ ಚಕಮಕಿ ನಡೆದಿದ್ದು, ಕೋಪಗೊಂಡ ಸಿದ್ದರಾಜು ಮತ್ತು ಸಿದ್ದರಾಜು ಇಬ್ಬರು ಸೇರಿ ಮಂಜು ಕಾಶಿ ಹೊಟ್ಟೆಗೆ ಬಿಯರ್ ಬಾಟ್ನಿಂದ ಬಲವಾಗಿ ಚುಚ್ಚಿದ್ದಾರೆ. ಮಂಜು ಕಾಶಿ ಸ್ಥಳದಲ್ಲಿ ಮೃತಪಟ್ಟಿದ್ದು, ಆರೋಪಿಗಳಾದ ಸಿದ್ದರಾಜು ಮತ್ತು ಸಿದ್ದರಾಜು ಅವರನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ವಿಷಯ ತಿಳಿದ ಮಂಡ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶೋಭಾರಾಣಿ, ಡಿವೈಎಸ್ಪಿ ಯಶವಂತ್ ಕುಮಾರ್, ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀಧರ್, ಪಿಎಸ್ಐ ಲೋಕೇಶ್ ಘಟನಾ ಸ್ಥಳಕ್ಕೆ ಭೇಟಿ ನೀಡಿದರು. ಈ ಸಂಬಂಧ ಅಲಗೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸ್ವರ್ಣ, ಇದು ಬಾಂಧವ್ಯಗಳ ಬೆಸುಗೆ,